ಜೈ ಬಲೋ ಭಾರತ್ ಮಾತಾ ಕಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಸಮಾಜ ಸೇವಕರು, ದಲಿತರಿಗೆ, ಕೂಲಿ ಕಾರ್ಮಿಕರಿಗೆ ನಿಮ್ಮ ಜೊತೆ ನಾನು ಸದಾ ಬೆನ್ನೆಲುಬಾಗಿ ನಿಂತ್ಕೊಂತೀನಿ ಅಂತ ಹೇಳ್ಬಿಟ್ಟು ಧೈರ್ಯ ತುಂಬುವಂತಹ ನಿಮ್ಮ ನೆಚ್ಚಿನ ನಾಯಕರು ವೇಣುಗೋಪಾಲಣ್ಣನವರು. ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾನು ಮೊದಲನೇದಾಗಿ ತಿಳಿಸುತ್ತಾ, ಯಾಕೆ ಅಂದ್ರೆ ಹುಟ್ಟು ಉಚಿತ, ಸಾವು ಖಚಿತ. ನಾವೆಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕ್ತೀವಿ, ಅಷ್ಟೊಂದು ದಿನಗಳ ಕಾಲವೂ ಕೂಡ ನೆಮ್ಮದಿಯಾಗಿ ಬದುಕಬೇಕು. ನಮ್ಮ ಜೀವನನೇ ಒಂದು ಜೀವನ. ಆ ಒಂದು ನಿಟ್ಟಿನಲ್ಲಿ ಇವತ್ತು ವೇಣುಗೋಪಾಲಣ್ಣನವರು ನಿಜವಾಗ್ಲೂ ಕೂಡ ಅವ್ರ ಮುಂದೆ ಹೇಳಬಾರ್ದು. ಶಾಲಾ ಮಕ್ಕಳಿಗೆ ಮತ್ತೆ ದೇವಸ್ಥಾನಕ್ಕಾಗಿರ್ಬೋದು, ದರ್ಗಾಗಿರ್ಬೋದು, ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡುವಂತಹ ನಮ್ಮ ವೇಣುಗೋಪಾಲಣ್ಣನವರು. ನಿಜವಾಗ್ಲೂ ಕೂಡ ಯುವಕರಿದ್ದಾರೆ. ಮುಂದಿನ ಯಾವುದೇ ಯಾಕಂದ್ರೆ ಅವರು ಅವಾಗ ಮಾಧ್ಯಮ ಮಿತ್ರರು ಕೇಳ್ತಿದ್ರು ಚುನಾವಣೆ ಅಂತ ಹೇಳ್ಬಿಟ್ಟು. ನಾನು ನಿಜವಾಗ್ಲೂ ಹೇಳ್ತೀನಿ, ಯಾವುದೇ ಚುನಾವಣೆ ಆಗಿರ್ಬೋದು, ಅವರು ಮುಂದಿನ ಚುನಾವಣೆಗೆ ಸ್ಪರ್ಧಿಸ್ಬೇಕು. ಇಂತಹ ನಾಯಕರು ಮುಂದೆ ಬರಬೇಕು. ಇಂತಹ ನಾಯಕರು ದೀನ ದಲಿತರಿಗೆ, ಕೂಲಿ ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ, ದೇವಸ್ಥಾನಗಳಿಗೆ, ದರ್ಗಾಗಳಿಗೆ ನಾನಿದ್ದೀನಿ ಅಂತ ಧೈರ್ಯ ತುಂಬಿ ಮುಂದೆ ಯಾವುದೇ ಜಾತಿ ಭೇದವ ಇಲ್ಲ, ಎಲ್ಲರಿಗೂ ಸಮಾನವಾಗಿ ನೋಡುತ್ತಾ ನಮ್ಮ ವೇಣುಗೋಪಾಲಣ್ಣವರು ಇಂತಹ ವ್ಯಕ್ತಿಗಳು ಮುಂದೆ ಬರಬೇಕು. ಇಂತಹ ವ್ಯಕ್ತಿಗಳಿಗೆ ಏನು ಇವತ್ತು ಎಲ್ಲಾ ಸಮುದಾಯದ ವರ್ಗದವರು ಹಾಗೂ ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಸೇರಿ ಇವತ್ತೊಂದು ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿದ್ದೀರಿ. ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ಕೊಂತ, ಈ ಸಂದರ್ಭದಲ್ಲಿ ನಮ್ಗೆಲ್ರಿಗೂ ಕೂಡ ತಾಯಿ ಜನ್ಮ ನೀಡಿದಾಗ ನಮಗೆ ಉಸಿರು ಮಾತ್ರ ಇರುತ್ತೆ, ಹೆಸರಿರೋದಿಲ್ಲ. ಅದೇ ರೀತಿ ಈ ಭೂಮಿಯನ್ನು ಬಿಟ್ಟು ಹೋದಾಗ ನಮಗೆ ಹೆಸರಿರುತ್ತೆ, ಉಸಿರಿರೋದಿಲ್ಲ. ಆ ನಿಟ್ಟಿನಲ್ಲಿ ಈ ಭೂಮಿ ಮೇಲೆ ಎಷ್ಟು ದಿನಗಳ ಕಾಲ ಬದುಕ್ತೀವಿ ನಾವು, ಅಷ್ಟೊಂದು ದಿನಗಳ ಕಾಲವೂ ಕೂಡ ಮತ್ತೊಬ್ಬರು ಸಹಕಾರ ಕೊಡ್ತಾ, ನಮ್ಮ ಕೈಲಾಸ ಸಹಕಾರ ಕೊಡ್ತಾ ನಾವೆಲ್ಲರೂ ಕೂಡ ಬದುಕಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಎರಡನೇ ಮಾತೇ ಇಲ್ಲ ವೇಣುಗೋಪಾಲಣ್ಣನವರು. ನಿಜವಾಗ್ಲೂ ಕೂಡ ಇಂತಹ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಇವತ್ತಿನ ದಿನ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳೋದಕ್ಕೆ ಹೆಮ್ಮೆಯಿಂದ ಹೇಳುತ್ತಾ, ಮತ್ತೆ ವೇಣುಗೋಪಾಲಣ್ಣನವರಿಗೆ ಮತ್ತೆ ಅವರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಹೆಚ್ಚಿನ ಶಕ್ತಿ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭ ಹೇಳ್ತಾ, ನಮ್ಮ ಕೋಡಮಲೆ ಗಣಪತಿ ಆಶೀರ್ವಾದ ಸದಾ ಇರಲಿ, ಬಾಬಾ ಹೈದರ ಸರ್ದಾರ್ ಗುರುಗಳ ಆಶೀರ್ವಾದ ಸದಾ ವೇಣು ನನಗಿರ್ಲಿ ಅಂತ ಸಂದರ್ಭ ಹೇಳ್ತಾ, ನನಗೆ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಅದೇ ರೀತಿ ನಮ್ಮ KR ಗೋವಿಂದಣ್ಣ ಆಗಿರ್ಬೋದು, ಚಲಪತಣ್ಣ ಆಗಿರ್ಬೋದು, ಮತ್ತೆ ನಮ್ಮ ಹರಿಸರ್ ಅವರಾಗಿರ್ಬೋದು, ಎಲ್ಲ ನಮ್ಮ ವೆಂಕಟರೆಡ್ಡಿ ಆಗಿರ್ಬೋದು, ಮತ್ತೆ ದಿನಾಕರ್ ಆಗಿರ್ಬೋದು, ಎಲ್ಲರೂ ಮಾಧ್ಯಮ ಮಿತ್ರರು, ಮತ್ತೆ ಸಮುದಾಯದ ಎಲ್ಲ ಮುಖಂಡರು, ಮತ್ತೆ ಹಿರಿಯರು, ಕಿರಿಯರು, ಸುಧಾಕರಣ ಆಗಿರ್ಬೋದು, ಎಲ್ಲರೂ ಕೂಡ ಭಾಗಿಯಾಗಿ ಇದನ್ನ ಯಶಸ್ವಿ ಮಾಡಿದ್ದಾರೆ. ಮತ್ತೊಂದು ಸತಿ ರಾಧಣ್ಣ, ಮತ್ತೊಂದು ಸತಿ ವೇಣಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತಾ, ಹೆಚ್ಚಿನ ರೀತಿಯಲ್ಲಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಮತ್ತೆ ಸಮಾಜ ಸೇವೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅಂತ ಈ ಸಂದರ್ಭ ಹೇಳ್ತಾ, ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ವೇಣುಗೋಪಾಲಣ್ಣನವರಿಗೆ ಇರ್ಲಿ ಅಂತ ಈ ಸಂದರ್ಭ ಹೇಳ್ತಾ, ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ, ಎಲ್ಲ ಯುವಕರಿಗೆ ನಾನು ಒಂದ್ಸುತ್ತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಾಲಂಟ್ರಿ ಆಗಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಎಲ್ಲ ಜನಾಂಗ, ಎಲ್ಲ ಹಿಂದುಳಿದ ಜನಾಂಗ ಆಗ್ಬೋದು, ಎಲ್ಲ ಜನಾಂಗದವರು ಯಾವುದೇ ಜಾತಿ ಭೇದ ಭಾವ ಇಲ್ದಂಗೆ ಬಂದು ಇವತ್ತು ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು ಅವ್ರಿಗೆ. ಹಾಗೆ ಇವತ್ತೊಂದು ವಿಚಾರ ಹೇಳಿದ್ರು, ಸ್ಕೂಲ್ ಆಗ್ಬೋದು, ಕಾಲೇಜ್ ಆಗ್ಬೋದು, ಏನೋ ಒಂದು ಸಣ್ಣ ಪುಟ್ಟ ಆಸ್ಪತ್ರೆ ಆಗ್ಬೋದು, ಅದಕ್ಕೆಲ್ಲ ಸಹಾಯ ನಾವು ಇವತ್ತಿಂದಲ್ಲ 2015-16ರಿಂದಾನೇ ನಮ್ಮ ಸೇವೆ ನಿರಂತರವಾಗಿ ಬರ್ತಾ ಇದೆ. ಇದು ದೇವಸ್ಥಾನಗಳು ಕಟ್ಟೋದಾಗ್ಬೋದು, ಯಾವುದೇ ದೇವಸ್ಥಾನ ಆಗ್ಬೋದು, ನಮ್ಮ ಕೈಯಲ್ಲಿ ಆದಷ್ಟು, ನಾವೇನು ಆಗರ್ಭ ಶ್ರೀಮಂತರಲ್ಲ, ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಕಾರ ಮಾಡಿಕೊಂಡು ಬರ್ತಾ ಇದ್ವಿ. ಹಾಗೆ ಸ್ಕೂಲ್ ಆಗ್ಬೋದು, ಯಾರು ಹಾಸ್ಪಿಟಲ್ ವೆಚ್ಚ ಆಗ್ಬೋದು, ಸಣ್ಣ ಪುಟ್ಟದ್ದು ನಮ್ಮ ಕೈಯಲ್ಲಿ ಆಗಿದ್ದು ಕಷ್ಟ ಅಂದಾಗ ಅವ್ರಿಗೆ ಅದನ್ನ ಸಹಕರಿಸಿರ್ತೀವಿ. ಅದೆಲ್ಲ ನಮ್ಮ ಹುಸೇನ್ ಹೇಳ್ತಿದ್ರು, ಎಲ್ಲ ನಮ್ಮ ಸುಧಾಕರ್ ಬ್ರದರ್ ಎಲ್ಲರೂ ಹೇಳ್ತಿದ್ರು ಹಾಗಾಗಿ ಇದು ನಮ್ಮ ನಿರಂತರ ಹೋರಾಟ, ಇದು ನಿರಂತರ ನಮ್ಮ ಸೇವೆ ಮಾಡ್ತಾನೆ ಬರ್ತಾ ಇರ್ತೀವಿ. ನಮ್ಗೆ ಇದು ಕಷ್ಟ ಅಂತ ಗೊತ್ತಾದ್ರೆ ನಾವು ಆ ತರ ಹಿಂದುಳಿದ ವರ್ಗ ಪ್ರದೇಶದಿಂದ ಬಂದಿರೋದು. ಹಾಗಾಗಿ ನಮ್ಗೆ ಆ ಕಷ್ಟ ಅಂತ ಗೊತ್ತಾಗುತ್ತೆ. ಇದು ಕೇಳಿದ ತಕ್ಷಣನೇ ಇವರು ಈ ಕಷ್ಟದಲ್ಲಿ ಇದ್ದಾರೆ ಅಂತ ನಮ್ಮ ಕೈಲಿ ಆದಷ್ಟು ನಾವು ಸಹಕಾರ ಮಾಡ್ತಾ ಬರ್ತಾ ಇದ್ದೀವಿ. ಹಾಗೆ ಮುಂದೆ ಕೂಡ ನಾವು ಮಾಡ್ತೀವಿ.
ಸೊ ಮುಂದಿನ ದಿನದಲ್ಲಿ ನೋಡೋಣ. ರಾಜಕೀಯದ ಬಗ್ಗೆ ಎಲ್ಲ ಮಾತಾಡಿದ್ರು, ಅದೇನಾದ್ರು ಅವಕಾಶ ಸಿಕ್ಕಿದಾಗ ಖಂಡಿತ ಅದನ್ನ ನಾವು ಮುಂದೆ ಬರೋಣ. ನಮ್ಮ ಎಲ್ಲಾ ಸಮುದಾಯಗಳನ್ನ ಒಟ್ಟಿಗೆ ತಗೊಂಡು ಹೋಗೋಣ. ಸಣ್ಣ ಪುಟ್ಟ ಸಮುದಾಯಗಳನ್ನು ಕೂಡ ನಾವು ಜೊತೆಗೆ ಕರ್ಕೊಂಡು ದೊಡ್ಡ ಸಮುದಾಯ ಒಳ್ಳೆ ವಿಶ್ವಾಸ ಇಟ್ಕೊಂಡು ಎಲ್ಲರೂ ಒಂದು ಭೇದ ಭಾವ ಇಲ್ದಂಗೆ ನಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ನನಗೆ ಇವತ್ತು ನಿಮ್ಗೆಲ್ಲ ಬಂದಿದ್ದಕ್ಕೆ ಎಲ್ಲರಿಗೂ ಮತ್ತೊಂದು ಸರಿ ಧನ್ಯವಾದಗಳು ಹೇಳ್ತಾ, ಹಾಗೆ ಇನ್ನೊಂದು ಸಣ್ಣ ವಿಚಾರ, ನಮ್ಮ DT ಸೀನಣ್ಣವರು ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ಒಂದು ಪದಗ್ರಹಣ ಕಾರ್ಯಕ್ರಮ 22 ಇಲ್ಲ ಅಂದ್ರೆ 25ನೇ ತಾರೀಕು ಒಳಗಡೆ ಆಗ್ಬೋದು ಅಂತ, ಅದಕ್ಕೆಲ್ಲ ನಾವು ಪೂರ್ವಭಾವಿ ಸಭೆಯನ್ನ ಒಟ್ಟಿಗೆ ಕೇಳಲಿಕ್ಕೆ ಇದೆಲ್ಲ ಒಂದು ಪೂರ್ವಭಾವಿ ಸಭೆಯನ್ನ ಕರೆದಿದ್ರಿ. ಸೊ ಈ ಎಲ್ಲ ಕಾರ್ಯಕ್ರಮ ನೀವೆಲ್ಲ ಸಹಕರಿಸಿ ಅದಕ್ಕೆ ಬರಬೇಕಾಗುತ್ತೆ ಅಂತ ಹೇಳ್ತಾ ನಿಮ್ಗೊಂದು ಮಾತನ್ನ ಹೇಳ್ತಾ ಇದ್ದೇನೆ ಈ ಮುಖಾಂತರ. ಸರ್, ಇವಾಗ ಕೆಲವರೆಲ್ಲ ಹೇಳ್ತಾ ಇದ್ರು MLA ಗೆ ಜಯ ಅಂತ. ಮುಂದಿನ ದಿನಗಳಲ್ಲಿ ಸರ್ ನಾವು ಈಗ ನೋಡಿ ಅದು ಇಲ್ಲ, ಅದನ್ನ ದೊಡ್ಡವರಂತ ಎಲ್ಲ ಇದಾರೆ. ಸೊ ಅದೆಲ್ಲ ಇದಾರೆ, ನಾವು ಇದಿಲ್ಲ. ಅವ್ರ ಅಭಿಪ್ರಾಯ ಇರ್ಲಿ. ನಾವು ಅಷ್ಟು ಇನ್ನ ಬೆಳವಣಿಗೆ ಆಗಿಲ್ಲ. ಮುಂದೆ ಅವಕಾಶ ಸಿಕ್ಕಿದಾಗ ಇಲ್ಲಿ ನಮ್ಮ ತಾಲೂಕಿಲ್ಲ ಅಂದ್ರೆ ಬೇರೆ ಕಡೆ ಎಲ್ಲಾದ್ರೂ ಕೂಡ ನಾವು ಅವಕಾಶ ಸಿಕ್ಕಿದಾಗ ಹೋಗೋಣ ಮುಂದೆ. ZPTP ಗೆ ಏನನ್ನ ಅದು ಈಗ ನಾವೇನು ಯೋಚನೆ ಮಾಡಿಲ್ಲ ಇನ್ನ. ಅದು ಅವಕಾಶ ಸಿಕ್ಕಿದ್ರೆ ನೋಡೋಣ. ಯಾದಗಿರಿ ಬಂದಾಗ ಮಾತ್ರ ನಮ್ಮ ಅವರೆಲ್ಲ ಒಂದು ಆಶೀರ್ವಾದ ಮುಂದಿನ ದಿನದಲ್ಲಿ ನೋಡೋಣ. ಅಡ್ಜಸ್ಟ್ ಮಾಡೋ ಇದೆಯಾ? ಇಲ್ಲ, ಆತರ ಅವಕಾಶ ಸಿಕ್ಕಿದ್ರೆ ಯಾಕೆ ಆಗ್ಬಾರ್ದು ಅಂತ. ಅಲ್ಲ, ಆತರ ಇಲ್ಲ, ನೋಡೋಣ. ಅವಕಾಶ ಸಿಕ್ಕಿದಾಗ ನಮ್ ತಾಲೂಕಲ್ಲಿ ಒಂದ್ ZP ಆತರ ಈ ತರ ಹೇಳಿದ್ರಲ್ಲ ಅಣ್ಣವರು, ಆತರ ಅವಕಾಶ ಸಿಕ್ಕಿದ್ರೆ ಕೊಟ್ರೆ ಅದಕ್ಕೂ ನೋಡೋಣ. ಸಿದ್ಧವಾಗಿರ್ತಾರೆ ಅಂತ. ಬೇರೆ ಕಡೆ ಇರ್ಲಿ, ಬೇರೆ ಕಡೆ ಯಾರು ಹೇಳ್ತಾ ಇಲ್ಲ. ಅವಕಾಶ ಸಿಕ್ಕಿದಾಗ ದೊಡ್ಡವರು ಇದಾರೆ. ಇಲ್ಲ, ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಿಗೆ ನಮಸ್ಕಾರಗಳನ್ನ ಹೇಳುತ್ತಾ, ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನ ಜಿ ವಡ್ಡಳ್ಳಿ ಗ್ರಾಮದ ಸಮಾಜ ಸೇವಕರು, ನಮ್ಮ ಆತ್ಮೀಯ ಸಹೋದರರು ಆಗಿರ್ತಕ್ಕಂಥ ವೇಣುಗೋಪಾಲ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಬರ್ತ್ಡೇ ಒಂದು ಕಾರ್ಯಕ್ರಮದಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಜನತೆಯ ಪರವಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮುಳಬಾಗಿಲು ತಾಲೂಕು ಶಾಖೆ ಈ ವತಿಯಿಂದ ಅವರಿಗೆ ಅನಂತ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ವೇಣುಗೋಪಾಲ್ ಸರ್ ಅವರು ಮುಳಬಾಗಿಲು ತಾಲೂಕಿನಲ್ಲಿ ಒಂದು ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆಯ ಆರೋಗ್ಯ ಆಯುಷ್ ಎಲ್ಲ ಕೊಡ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಯುವ ವೇದಿಕೆ ಅಧ್ಯಕ್ಷರು, ಆತ್ಮೀಯ ಸಹೋದರಾಗಿರ್ತಕ್ಕಂಥ ಸುಧಾಕರ್ ಯಾದವ್ ಅವರು ಬಂದಿದ್ದಾರೆ. ಅವ್ರಿಗೆ ಆತ್ಮೀಯವಾಗಿ ಸ್ವಾಗತ ಕೊಡ್ತೀನಿ. ಮತ್ತೆ ನಮ್ಮ ಯುವ ಮುಖಂಡರು, ನಮ್ಮ ಮುಳಬಾಗಿಲು ತಾಲೂಕಿನ ಸಮಾಜ ಸೇವಕರು, ನಮ್ಮ ಆತ್ಮೀಯ ಸಹೋದರರು ಆಗಿರ್ತಂತ ಶೀಗನಹಳ್ಳಿ ಚಲಪತಿ ಯಾದವ್ ಅವರು, ಮತ್ತೆ ಗೋವಿಂದ್ ಅವರು, ಮತ್ತೆ ನಮ್ಮ ಸುಬ್ಬರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ನಮ್ಮ ಇನ್ನೊಬ್ರು PRC ರಾಮಚಂದ್ರಪ್ಪ ಸರ್ ಅವರು ಎಲ್ಲ ಆಗಮಿಸಿದ್ದಾರೆ. ಮತ್ತೆ ವೆಂಕಟರೆಡ್ಡಿ ಅವರು, ನಮ್ಮ ರಾಘವ್ ಅವರು, ಮತ್ತೆ ಎಲ್ಲ ಹುಸೇನ್ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು, ನಮ್ಮ ಹುಸೇನ್ ಅವರು, ಇವರು ಗೌರ್ಮೆಂಟ್ ಶಾಲೆಯ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತ ಕೊಡ್ತೀನಿ. ಈ ಒಂದು ಸಂದರ್ಭದಲ್ಲಿ ಯಾಕಪ್ಪ ಇಷ್ಟು ಜನ ಸೇರಿದ್ದಾರೆ ಅಂದ್ರೆ, ಇವರು ಕೂಡ ಅಷ್ಟೇ ಗೌರ್ಮೆಂಟ್ ಶಾಲೆಯ ಬಗ್ಗೆ ತುಂಬಾ ಉತ್ತಮವಾದಂತ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಮತ್ತೆ ಆ ಗೌರ್ಮೆಂಟ್ ಶಾಲೆಗಳಲ್ಲಿ ಹಾಜರಾತಿ ಕಡಿಮೆ ಆಗ್ತಾ ಇದೆ. ಆದ್ರಿಂದ ಈ ಹಾಜರಾತಿಯನ್ನು ಹೆಚ್ಚಿಸುವುದಕ್ಕೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಅವರು ಕೈ ಜೋಡಿಸೋಕೆ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೊಡ್ತೀನಿ, ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಪ್ಪ ಅಂದ್ರೆ ಅವ್ರಿಗೆ ದೇವರು ಎಲ್ಲ ಕೊಟ್ಟಿದ್ದಾರೆ. ಬಡವರಿಗೆ ಸಹಾಯ ಮಾಡ್ತಕ್ಕಂಥ ಗುಣ ಇದೆ ಅವರಲ್ಲಿ. ಇವತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಮತ್ತೆ ಜಿ ವಡ್ಡಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು 40 ಲಕ್ಷ ಖರ್ಚು ಮಾಡಿ ದೇವಸ್ಥಾನಗಳ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅವರು ಈ ರೀತಿ ಅಭಿವೃದ್ಧಿ ಮಾಡ್ತಾ ಇರೋರು ನಮ್ಮ ಒಂದು ಮುಳಬಾಗಿಲು ತಾಲೂಕಿನಲ್ಲಿ ಅವರು ಚೆನ್ನಾಗಿ ಬೆಳಿಬೇಕು, ಆರ್ಥಿಕವಾಗಿ ಬೆಳಿಬೇಕು. ಮತ್ತೆ ಯಾರಿಗೆ ಆಸ್ಪತ್ರೆ ಏನಾದ್ರು ತೊಂದರೆ ಇದ್ದಾಗ ಅವರು ಬಡವರಿಗೆ ಹೆಲ್ಪ್ ಮಾಡಬೇಕು. ಈ ಸಂದರ್ಭದಲ್ಲಿ ಮತ್ತೆ ಯಾರು ಅವ್ರ ಹತ್ರ ಬರ್ತಾರೆ, ಏನೋ ಕಷ್ಟ ಇದ್ದಾಗ ಸ್ವಲ್ಪ ಒಳ್ಳೆ ಗುಣ ಇದೆ, ಏನೋ ಅಡ್ಡಿ ಹೇಳಲ್ಲ, ಎಷ್ಟೋ ಅವ್ರ ಕೈಲಾಗದಷ್ಟು ಸಹಾಯ ಮಾಡ್ತಾರೆ. ಆದ್ರಿಂದ ಎಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಬಂದು ಇವತ್ತು ಅವರಿಗೆ ಶುಭವನ್ನು ಕೊಡ್ತಾ ಇದ್ದಾರೆ. ಆದ್ರಿಂದ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸಲ್ಲಿಸ್ತಾ ನನ್ನ 2 ಮಾತನ್ನ ಆಡಲು ಅವಕಾಶ ಕೊಟ್ಟ ಎಲ್ರಿಗೂ ವಂದಿಸ್ತಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ತೆ. ನಾನು ಸುಧಾಕರ್ ಯಾದವ್ ಅಂತ ಕರ್ನಾಟಕ ಯಾದವ್ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಆಗಿದ್ದೀನಿ. ಇವತ್ತು ಇಲ್ಲಿ ನನಗೆ ವಿಶೇಷವಾಗಿ
ನಂಗೆ ಆಹ್ವಾನ ಕೊಟ್ಟಿದ್ದಕ್ಕೆ ನಮ್ಮ ಸಮುದಾಯದ ಪರವಾಗಿ ವೇಣು ಅವ್ರಿಗೆ ಕೂಡ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಹಾಗೆ ವಿಶೇಷವಾಗಿ ವೇಣು ಅವ್ರನ್ನ ಈ ಸಮಾಜ ಸೇವೆಯನ್ನು ನಂಬಿಕೊಂಡು ಇಲ್ಲರ ಬಂದಿರೋಂಥ ಯುವಕರು ಮತ್ತು ಇತರೆ ಸಮಾಜದವರು ಮತ್ತು ಅವರ ಸ್ನೇಹಿತರು ಮತ್ತು ನಮ್ಮ ಸಮುದಾಯರು ಸಹ ಸ್ವಾಗತವನ್ನು ಬಯಸ್ತಾ, ಇಲ್ಲಿ ಒಬ್ಬ ನನ್ನ ಸಮುದಾಯ ವ್ಯಕ್ತಿಯ ಪರವಾಗಿ ಸಮುದಾಯದಲ್ಲಿ ಕೆಲಸ ಮಾಡುವಂಥ ನಮ್ಮ ವೇಣನ್ನು ಬೆಂಬಲಿಸೋದಕ್ಕೆ ಮತ್ತು ಅವ್ರ ಸಮಾಜ ಸೇವೆಯನ್ನು ಗುರುತಿಸೋದಕ್ಕೆ ಇವತ್ತು ಬಂದಿದ್ದೀವಿ. ಇಲ್ಲಿ ಅವ್ರು ಯಾವುದೇ ಪಕ್ಷದಲ್ಲಾಗಲಿ ಏನೇ ಆಗಲಿ ಅವರ ಸಮಾಜ ಸೇವೆ ಹೀಗೆ ಮುಂದುವರಿಲಿ. ಇಡೀ ತಾಲೂಕರ ನಮ್ಮ ಸಮುದಾಯ ಇವನ್ನ ಬೆಂಬಲಿಸ್ತೇವೆ. ಇವ್ರು ಯಾವ ಹಂತಕ್ಕೆ ಹೋದ್ರೂ ನಮ್ಮ ಸಮುದಾಯ ಜೊತೆ ಇರುತ್ತೆ ಅಂತ ಹೇಳ್ತಾ 2 ಮಾತುಗಳನ್ನ ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಇವತ್ತು ನಮ್ಮ ಸಹೋದರರಾದಂಥ ವೇಣುಗೋಪಾಲ್ರವರ ಹುಟ್ಟುಹಬ್ಬಕ್ಕೆ ನಮ್ಮ ಸಮುದಾಯದವ್ರದ್ದೇ ಅಲ್ಲ, ಹಿಂದುಳಿದ ವರ್ಗದ ಎಲ್ಲ ಜನರು ಮತ್ತು ಸ್ನೇಹಿತರು, ಅನೇಕ ಜನ ತಾಲೂಕಿನ ಎಲ್ಲ ಯುವಕರು ಮಿತ್ರರು ಎಲ್ಲ ಬಂದಿದ್ದಾರೆ. ಅದಕ್ಕೂ ಮುಂಚೆ ನಮ್ಮ ಪ್ರೆಸ್ ಮೀಟ್ ಅವರು ಮತ್ತು ಅನೇಕ ನನಗೆ ಸ್ನೇಹಿತರು, ನಮ್ಮ ಸಮುದಾಯದವರು ಎಲ್ಲರೂ ಬಂದು ನಮ್ಮ ವೇಣುಗೋಪಾಲ್ರವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಇರೋದು ಒಂದು ನಮ್ಗೆ ಹೆಮ್ಮೆಯ ವಿಷಯ. ಇದೇ ಮುಖ್ಯವಾಗಿ ಇವತ್ತು ನಮ್ಮ ವೇಣುಗೋಪಾಲು ಒಳ್ಳೆ ಯುವಕನಿದ್ದು ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಧಾರ್ಮಿಕವಾಗಿ ಆಗಿರ್ಬೋದು, ಶಿಕ್ಷಣದ ಬಗ್ಗೆಯೂ ಆಗಿರ್ಬೋದು, ಅನೇಕ ಬಡ ಜನರಿಗೆ ಆರೋಗ್ಯದ ಬಗ್ಗೆ ಆಗಿರ್ಬೋದು, ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ತಾಲೂಕಿನಾದ್ಯಂತ ಮಾಡ್ತಾ ಇರೋದು ನಮಗೊಂದು ಸಂತೋಷದ ಸುದ್ದಿಯಾಗಿದೆ. ಯಾಕೆಂದರೆ ನಾನು ಒಂದು ಪ್ರವರ್ಗ ಒಂದರ ಜಿಲ್ಲಾ ಉಪಾಧ್ಯಕ್ಷನಾಗಿ ನಾನು ತಿಳಿಸ್ತಾ ಇದ್ದೀನಿ. ಇದಕ್ಕೆ ಮುಖ್ಯವಾಗಿ ಇಂತಹ ಕಾರ್ಯಕ್ರಮಗಳನ್ನು ಒಬ್ಬ ಹಿಂದುಳಿದ ವರ್ಗದವರು ಮಾಡ್ತಾ ಇದ್ದಾರೆ ಅಂದರೆ ನಮಗೆಲ್ಲರಿಗೂ ಒಂದು ಸಂತೋಷ. ಇಂತಹ ಕಾರ್ಯಕ್ರಮಗಳನ್ನು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಎಲ್ಲರ ಆಶೀರ್ವಾದನೂ ನಮ್ಮ ವೇಣುಗೋಪಾಲ್ ಮೇಲೆ ಇರಬೇಕು ಅಂತ ಆ ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ಕರೆದು ಇಷ್ಟು ನನಗೆ ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಮತ್ತೆ ವಂದಿಸುತ್ತಿದ್ದೇನೆ. ಸರ್, ಇನ್ನೊಂದು ಮುಂದಿನ ಚುನಾವಣೆ ಬರ್ತಾ ಇದೆ ಅಲ್ಲ ಸರ್, ಅದಕ್ಕೆ ಏನ್ ಚುನಾವಣೆದೆಲ್ಲ ಇವತ್ತು ದಯವಿಟ್ಟು ಎಲ್ಲಾ ಪಕ್ಷದವರು ಇಲ್ಲಿದ್ದಾರೆ. ಇದು ಒಂದು ಯುವಕರ ಮಿತ್ರ ಅಂತ ತಿಳ್ಕೊಬಹುದು. ಯಾಕೆಂದ್ರೆ ಅವ್ರಿಗೆ ದೇವರು ಜನ್ಮದಿನದ ಶುಭಾಶಯಗಳು ತಿಳಿಸಕ್ ಮಾತ್ರ. ಮತ್ತೆ ಇನ್ನೊಂದು ವಿಚಾರವೇನೆಂದ್ರೆ, ಮತ್ತೆ ಇದು ಪೂರ್ವಭಾವಿ ಸಭೆನು ಅಂತ ತಿಳ್ಕೊಬೇಕು. ಯಾಕಂದ್ರೆ ಇವಾಗ ನಮ್ಮ DT ಶ್ರೀನಿವಾಸನ್ ಅವರು ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿದ್ದಾರೆ. ಅವರು ಇವಾಗ ನಮ್ಗೆ ತಿಳಿಸಿದ್ರು, ನಾವು ಹಿಂದುಳಿದವರೆಲ್ಲ ಎಲ್ಲ ವರ್ಗದವರು ಅಲ್ಲಿ ಮತ್ತೆ ನಮ್ಮ ಇವ್ರದ್ದು ಒಂದು ಇದಿದೆ ಅಧಿಕಾರ ಸ್ವೀಕಾರ, ಅದಕ್ಕೆ ಎಲ್ಲರೂ ಹೋಗ್ಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಎಲ್ಲರೂ ಅಲ್ಲಿ ಹೋಗ್ಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ, ಇಂತಹ ಕಾರ್ಯಕ್ರಮಗಳು ಒಂದು ಬಡ ಜನರಿಗೆ, ಒಂದು ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರವರಿಗೆ, ಹಿಂದುಳಿದವರಿಗೆ ಇಂತಹ ಕಾರ್ಯಕ್ರಮಗಳ ಬಗ್ಗೆ ಎಲ್ರಿಗೂ ತಿಳಿಸ್ಕೊಂಡು ಒಗ್ಗಟ್ಟಾಗಿ ಇಂತಹ ನಮ್ಮ ಒಗ್ಗಟ್ಟನ್ನು ತೋರಿಸ್ಬೇಕು ಅಂತ ನಮ್ಮ ವೇಣುಗೋಪಾಲ್ ಅವರ ಮುಖಾಂತರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದಕ್ಕೋಸ್ಕರ ಈ ಜನ್ಮದಿನದಿಂದ ಅದು ಒಂದು ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾವು ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸೋಣ. ಇದು ಡೇಟ್ ಇನ್ನೂ ಫಿಕ್ಸ್ ಇಲ್ಲ, ಫಿಕ್ಸ್ ಆದಾಗ ಎಲ್ರಿಗೂ ತಿಳಿಸ್ತೀವಿ. ಎಲ್ಲ ಹಿಂದುಳಿದವರೆಲ್ಲ ಅಲ್ಲಿ ಹೋಗಿ ನಮ್ಮ ಸ್ಟ್ರೆಂತನ್ನು ತೋರಿಸ್ಬೇಕು ಅಂತ ಪಾದಗ್ರಹಣ ಕಾರ್ಯಕ್ರಮದಲ್ಲಿ ಎಲ್ಲ ಪಾಲ್ಗೊಳ್ಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ತಿಳಿಸ್ತಾ ಇದ್ದೀವಿ. ಏನೇ ಒಂದು ದಿವಸ ರವಿವಾರ ಅಂದ್ರೆ ಸೂರ್ಯನ ಎಲ್ಲರಿಗೂ ಕಾಣಿಸ್ತಾರೆ. ಅದೇ ತರ ನಮ್ಮ ವೇಣುಗೋಪಾಲನವರು ಎಲ್ಲ ಬಡ ಮಕ್ಕಳಿಗೂ ಮತ್ತು ಮುಳಬಾಲ್ ತಾಲೂಕಿನಾದ್ಯಂತ ಜನಗಳಿಗೆ ಕಾಣುವಂತ ಒಂದು ರವಿವಾರ ದಿನದ ಬರ್ತ್ಡೇ ಮಾಡ್ತಾ ಇರೋದು ಎಲ್ಲರಿಗೂ ಖುಷಿ ತರೋ ಒಂದು ವಿಶೇಷದ ಸಂಗತಿ ಅಂತ ಹೇಳ್ತಾ, ವಿಶೇಷವಾಗಿ ಎಲ್ಲಾ ಸರ್ಕಾರಿ ಶಾಲೆಗಳನ್ನು ಯಾರು ಆರಿಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಹೈಲೈಟ್ ಆಗಿ ಇದು ಪ್ರೈವೇಟ್ ಅಲ್ಲಿ ನೋಡ್ಕೊಡ್ತಾರೆ. ಎಲ್ಲ ಬಡ ಮಕ್ಕಳು ಹೋಗೋದು ಸರ್ಕಾರಿ ಶಾಲೆಗಂತ ಶಾಲೆಗಳನ್ನ ಆರಿಸ್ಕೊಂಡು ಅದನ್ನ ಉತ್ತೇಜನ ಮಾಡಿ ಆ ಮಕ್ಕಳು ನಮ್ಮ ಮಕ್ಕಳು ಅಂತ ಹೇಳ್ಬಿಟ್ಟು ಕುಲ ಬಾಂಧವ ಕ್ಯಾಸ್ಟ್ ಯಾವ್ದು ಹೇಳಿದೆ ಅವ್ರನ್ನ ಪ್ರೇರೇಪಣೆ ಮಾಡಿ ಮುಂದಿನ ಒಂದು IAS IPS ಓದುವಂತ ಮಕ್ಕಳನ್ನ ಮಾಡ್ಬೇಕು ಅಂತ ಅವರ ಒಂದು ಧ್ಯೇಯ ಇದೆ. ಅದಕ್ಕೆ ನಾವು ನಮ್ಮ ಎಲ್ಲರ ಪರವಾಗಿ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾರೆ. ವೇಣುಗೋಪಾಲ್ಕಿ ಇವತ್ತು ನಮ್ಮ ಯುವ ನಾಯಕರು, ಈ ತಾಲೂಕಿನ ಕಣ್ಮಣಿ ನಮ್ಮ ವೇಣುಗೋಪಾಲ್ ಅವರ ಹುಟ್ಟಿನ ಹಬ್ಬ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈ ತಾಲೂಕಿನಲ್ಲಿ ಯಾದವ ಜನಾಂಗದವರಲ್ಲದೆ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಇವತ್ತು ವೇಣುಗೋಪಾಲ್ ಅವರ ಹುಟ್ಟಿನ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ಇಂಥ ನಾಯಕರು ಬೆಳಿಬೇಕು. ನಮ್ಮ ತಾಲೂಕಿನಲ್ಲಿ ಯಾದವ ಜನಾಂಗ ಒಂದು ಬಲಿಷ್ಠವಾದ ಜನಾಂಗ, ಆದರೆ ಅದಕ್ಕೆ ನಾಯಕತ್ವ ಅಲ್ಲ, ಇಂಜಿನ್ ಇಲ್ಲ. ಇಂಜಿನ್ನು ಹೊಸ ಇಂಜಿನ್ ಬಂದಿದೆ ಇವಾಗ ನಮ್ಮ ತಾಲೂಕಿಗೆ. ಇದು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಎಳ್ಕೊಂಡು ಹೋಗ್ತದೆ, ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಬೆಳೀತದೆ ಅಂತ ಈ ಯಾದವ ಜನಾಂಗದ ಪರವಾಗಿ, ಯುವಕರ ಪರವಾಗಿ ನಮ್ಮ
ವೇಣುಗೋಪಾಲ್ ಹುಟ್ಟಿನ ಹಬ್ಬ ಇಷ್ಟೊಂದು ವಿಜೃಂಭಣೆಯನ್ನು ಆಚರಣೆ ಮಾಡ್ಕೊಳ್ತಾ ಇರೋದು ನಮ್ಮೆಲ್ರಿಗೂ ಸಂತೋಷವಾದ ವಿಷಯ. ಇವರು ಆಯುಸ್ಸು ಆರೋಗ್ಯ ಐಶ್ವರ್ಯ ಇವ್ರ ಕುಟುಂಬಕ್ಕೆ, ಇವರಿಗೆ ದೇವರು ಕುಡುಮಲ್ ಗಣೇಶ ಯಾವಾಗಲೂ ಆಶೀರ್ವಾದ ಮಾಡಿ ಈ ಯಾದವ ಜನಾಂಗವನ್ನ ಇಂಜಿನ್ ರೀತಿಯಲ್ಲಿ ಎಲ್ಲರೂ ಬೋಗಿಗಳಾಗ್ತಾರೆ, ಇಂಜಿನ್ ಬೇಕಲ್ಲ, ಇಂಜಿನ್ ರೀತಿಯಲ್ಲಿ ಎಲ್ಕೊಂಡು ಹೋಗ್ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇ ಬಾರಿಗೆ ನಮ್ಮ ವೇಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನೀಡುತ್ತಾ ಈ ಒಂದು ನಮ್ಮ ತಾಲೂಕಿನಲ್ಲಿ ಉದಯೋನ್ಮುಖ ನಾಯಕನಾಗಿ ಬೆಳೆಯುತ್ತಿರುವ ನಮ್ಮ ವೇಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳುತ್ತಾ ಬಡ ಜನರ ಮತ್ತು ದೀನದಲಿತರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ಹೊಂದಿರತಕ್ಕಂತಹ ವೇಣನಿಗೆ ಈ ಒಂದು ದೇವರು ಒಳ್ಳೆ ಐಶ್ವರ್ಯ ಆರೋಗ್ಯ ಮತ್ತು ಅಂತಸ್ತು ಹಾಗೂ ರಾಜಕೀಯವಾಗಿ ಎತ್ತರಕ್ಕೆ ಬೆಳೆಯಲು ದೇವರ ಆಶೀರ್ವಾದ ಇರ್ಲಿ ಅಂತ ಹೇಳುತ್ತಾ, ಅದೇ ರೀತಿ ಶಿಕ್ಷಣಕ್ಕೆ ನೋಡ್ತಾ ಇದ್ರೆ ಇವರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಳ್ಳು ಮುಂದೆ ಬರ್ತಾ ಇದ್ದಾರೆ. ಅದೇ ರೀತಿ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುತ್ತಾ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಸೌಲಭ್ಯಗಳನ್ನು ಒದಗಿಸಿ ಬಡ ಜನರ ಒಂದು ಆಶಾಕಿರಣವಾಗಬೇಕು ಅಂತ ಮನವಿ ಮಾಡುತ್ತಾ ಈ ಒಂದು 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.